ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವ್ರ ಮನಸ್ಸಲ್ಲಿ ಪ್ರೀತಿ ಬಗ್ಗೆ ಏನಿದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿರೋರು, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿ, ಹಾಗೆ ಸಪ್ರೇಷನಲ್ಲಿ, ಆಲ್ರೆಡಿ ಮ್ಯಾರಿಡ್ ಆಗಿಬಿಟ್ಟು ಸಪ್ರೇಷನಲ್ಲಿರೋರಿಗೆ ಈ ಒಂದು ರೀಡಿಂಗ್ ರೆಸನೇಟ್ ಆಗುವಂಥದ್ದಾಗಿರುತ್ತೆ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಕೂಡ ಈ ಒಂದು ರೀಡಿಂಗ್ನ ನೋಡ್ಬೋದು. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ನಿಮಗೆ ರೆಸನೇಟ್ ಆದರೆ ಓಕೆ, ಈಗ ರೀಡಿಂಗ್ ನೋಡ್ತಾ ಇರುವಾಗ ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ನೋಡಲಿಕ್ಕೆ, ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಓಕೆ, ನಿಮಗೆ ಈ ಒಂದು ರೀಡಿಂಗ್ ರೆಸನೇಟ್ ಆಗ್ತಾ ಇಲ್ಲ ಅಂತಿದ್ರೆ ನೀವೇನು ವಿಡಿಯೋ ನೋಡ್ತಿರ್ತೀರ ಅದನ್ನು ಸ್ಟಾಪ್ ಮಾಡಿ. ನನ್ನ ಚಾನಲಲ್ಲಿ ಬೇರೆ ವೀಡಿಯೋಸ್ಗಳನ್ನು ನಾನು ರೀಡಿಂಗ್ಗಳನ್ನು ಮಾಡಿದ್ದೀನಿ, ಅದನ್ನು ಹೋಗ್ಬಿಟ್ಟು ನೀವು ವಾಚ್ ಮಾಡ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಪಾಸಿಟಿವ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರ್ಸ್ನಲಾಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನೀವು ಯಾರ ಬಗ್ಗೆ ರೀಡಿಂಗ್ನ ನೋಡ್ತಿದ್ದೀರಾ ಆ ಒಂದು ವ್ಯಕ್ತಿಯ ಫೋಟೋನ ನೆನ್ಪು ಮಾಡ್ಕೊಳ್ಳಿ. ಆ ಫೋಟೋ ಇದ್ದರೆ ಅವ್ರ ಫೋಟೋ ಇದ್ದರೆ ನೋಡಿ. ಓಕೆ, ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ಫ್ಲೇಮ್ ನೋಡ್ತಾ ನೀವು ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಪರಾಶಕ್ತಿ ಜಗನ್ಮಾತೆ ಪ್ಲೀಸ್ ಗೈಡ್ ಮೀ. ಥ್ಯಾಂಕ್ ಯು ಸೊ ಮಚ್. ಓಕೆ, ನೀವು ಯೋಚಿಸ್ತಾ ಇರೋವಂಥ ವ್ಯಕ್ತಿ ಮನಸ್ಸಲ್ಲಿ ಈ ಪ್ರೀತಿ ಬಗ್ಗೆ ಏನಿದೆ? ಓಕೆ, ಅವರಿಗೆ ವರ್ಕ್ ಪ್ರೆಷರ್ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಅವರು ಬಿಸ್ನೆಸ್ ರಿಲೇಟೆಡ್ ಆಗಿ ತುಂಬಾ ವರ್ಕ್ ಪ್ರೆಷರ್ನ ಮಾಡ್ಕೊಂಡಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ, ತುಂಬಾ ಟೆನ್ಷನ್ಸ್ ಇದೆ ಅವ್ರ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಲೈಫಲ್ಲಿ ಏನಾದರೂ ಒಂದು ಏನು ಸ್ಟೇಬಲ್ ಆಗಿ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಅವ್ರ ಲೈಫಲ್ಲಿ ನೀವು ಬಂದಿದ್ದ ಮೇಲೇ ಅವ್ರ ಲೈಫಲ್ಲಿ ಒಂದು ಹ್ಯಾಪಿ ಅಂತ ಹೇಳಿರ್ಬೋದು, ಅಥವಾ ಖುಷಿ ಅಂತ ಹೇಳಿರ್ಬೋದು, ಅಥವಾ ಅವ್ರ ಲೈಫನ್ನು ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋವಂಥದ್ದನ್ನು ನೀವು ಅವ್ರ ಲೈಫಲ್ಲಿ ಹೋದ್ಮೇಲೇ ಗೊತ್ತಾಗಿರೋವಂಥದ್ದು ಅವರಿಗೆ. ಓಕೆ, ಅದ್ರ ಬಗ್ಗೆ ಅವ್ರು ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ, ಥ್ಯಾಂಕ್ಫುಲ್ ಆಗಿದ್ದಾರೆ ನಿಮಗೆ. ನೀವು ಬಂದಮೇಲೆ ನನ್ನ ಲೈಫಲ್ಲಿ ಇಷ್ಟೊಂದು ನಾನು ಖುಷಿಯಾಗಿರಲಿಕ್ಕೆ ಸಾಧ್ಯ ಆಗಿದ್ದು ಅಂಥೇಳಿ. ಆಲ್ರೆಡಿ ಅವರಿಗೆ ಮುಂಚೆನೇ ಒಂದು ಬ್ರೇಕಪ್ ಸಿಚುವೇಶನ್ ಅವ್ರ ಲೈಫಲ್ಲಿ ಆಗಿದೆ. ಆಲ್ರೆಡಿ ಅವ್ರ ಲೈಫಲ್ಲಿ ಒಂದು ಬ್ರೇಕಪ್ ಆಗಿದೆ. ಆ ಬ್ರೇಕಪ್ಪಿಂದ ಅವರು ಹೊರಗೆ ಬರಲಿಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು. ನಿಮ್ಮ ಪರಿಚಯ ಆದಮೇಲೆ ಅವರಿಗೆ ಆ ಬ್ರೇಕಪ್ಪಿಂದ ಹೊರಗೆ ಬರಲಿಕ್ಕಾಗಿರ್ಬೋದು, ಅಥವಾ ಅವ್ರ ಲೈಫ್ ಅಂದರೆ ಹೇಗೆ ಏನು ಹೇಳ್ಬೋದು, ಲೈಫನ್ನು ಹೇಗೆ ಎಂಜಾಯ್ ಮಾಡುವಂಥದ್ದು, ಖುಷಿಯಾಗಿರೋದು ಹೇಗೆ ಅಂಥೇಳಿ ಅವರಿಗೆ ಗೊತ್ತಾಗಿರುವಂಥದ್ದು. ಓಕೆ, ನಿಮ್ಮಿಬ್ಬರು ಮಧ್ಯೆ ಒಂದು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಇತ್ತು ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಆ ಫ್ರೆಂಡ್ಶಿಪ್ಪನ್ನು ಅವರು ತುಂಬ ಚೆನ್ನಾಗಿ ಮುಂದೆ ತಗೊಂಡು ಹೋಗಬೇಕು, ಈ ಒಂದು ಫ್ರೆಂಡ್ಶಿಪ್ನ ಕಳ್ಕೊಳ್ಬಾರ್ದು ಅಂಥೇಳಿ ಅವ್ರ ಮನಸ್ಸಲ್ಲಿ ಬರ್ತಾ ಇದೆ. ಓಕೆ, ಅಥವಾ ನಿಮ್ಮ ಮನಸ್ಸಲ್ಲೂ ಆ ಥರ ಒಂದು ಯೋಚನೆಗಳು ಬರ್ತಾ ಇರಬಹುದು. ಈ ಥರದ ಒಂದು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಯಾರೂ ಇನ್ನೂ ಸಿಗಲಿಕ್ಕಿಲ್ಲ, ಅಷ್ಟು ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿದ್ದಾರೆ, ಈ ವ್ಯಕ್ತಿನ ನನ್ನ ಲೈಫಲ್ಲಿ ಲೈಫ್ ಲಾಂಗ್ವರೆಗೂ ಇರಬೇಕು ಅನ್ನೋವಂಥದ್ದು ನಿಮ್ಮ ಒಂದು ಆಸೆ. ಸೊ ಆ ಆಸೆ ಈಡೇರತ್ತಾ ಅಂತಿದ್ರೆ ಡೆಫಿನೆಟ್ಲಿ ನೀವು ಲೈಫ್ ಲಾಂಗ್ವರೆಗೂ ನೀವಿಬ್ಬರು ತುಂಬ ಖುಷಿಯಾಗೇ ಇರ್ತೀರ. ಓಕೆ, ಓಕೆ, ಇಲ್ಲಿ ನಿಮಗೆ ಯಾವುದೋ ಒಂದು ಅವರ ಟೆನ್ಷನಿಂದ ನಿಮ್ಮ ಜೊತೆಗೆ ಅವರು ಹೆಚ್ಚಿನ ಟೈಮನ್ನು ಕೊಡಲಿಕ್ಕೆ ಅಥವಾ ಸಮಯವನ್ನು ಕಳೀಲಿಕ್ಕೆ ಆಗ್ತಾ ಇಲ್ಲ. ಅವರು ಬಿಸ್ನೆಸ್ ರಿಲೇಟೆಡಲ್ಲಿ ತುಂಬ ಅವ್ರೇನು ಹೇಳ್ಬೋದು, ಅದ್ರ ಬಗ್ಗೆ ವರ್ಕಲ್ಲಿ ಮುಳುಗೋಗಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಹೇಗಾದರೂ ಮಾಡಿ ಒಂದು ಫೈನಾನ್ಷಿಯಲಿ ಅವ್ರ ಲೈಫಲ್ಲಿ
ಕೆರಿಯರಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನೋಂಥದ್ದು ಅವ್ರಿಗೆ ಆಸೆ ಇದೆ. ಓಕೆ, ನಿಮ್ಮ ಜೊತೆ ಅವರು ಮದುವೆ ಆಗುವಂಥದ್ದನ್ನು ಅಥವಾ ನಿಮ್ಮ ಜೊತೆ ಒಂದು ಹ್ಯಾಪಿ ಲೈಫನ್ನು ಲೀಡ್ ಮಾಡುವಂಥದ್ದನ್ನು ಅವರು ಇಲ್ಲಿ ಕನಸು ಕಾಣ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಜೊತೆ ಅವ್ರು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು, ಒಂದು ಫ್ಯಾಮಿಲಿ ಮಾಡ್ಕೊಳ್ಬೇಕು, ನಿಮ್ಮ ಜೊತೆ ಖುಷಿಯಾಗಿರಬೇಕು, ಲೈಫ್ ಲಾಂಗ್ ಹೀಗೇನೆ ಖುಷಿಯಾಗಿರ್ಬೇಕು. ಈ ಕ್ಷಣ ಅವರು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ. ಓಕೆ, ನೀವು ಲೈಫಲ್ಲಿ ಬಂದಮೇಲೆ ಆಲ್ರೆಡಿ ಹೇಳಿದಾಗೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಈ ಒಂದು ಎಂಜಾಯ್ಮೆಂಟನ್ನ ಕಳ್ಕೊಳ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಲೈಫ್ ಲಾಂಗ್ವರೆಗೂ ನಾನು ಹೀಗೇನೆ ನಿಮ್ಮ ಜೊತೆ ಖುಷಿಯಾಗಿರಬೇಕು ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿದೆ. ಓಕೆ, ನೀವಂದರೆ ನನಗೆ ತುಂಬಾ ಇಷ್ಟ ಅಂತೇಳಿ ಹೇಳ್ತಾ ಇದ್ದಾರೆ. ತುಂಬ ಮೋಟಿವೇಟ್ ಮಾಡುವಂಥದ್ದು ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ನಿಮಗೆ ತುಂಬಾ ಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡುವಂಥದ್ದು, ಒಬ್ರಿಗೊಬ್ರು ತುಂಬಾ ಸಪೋರ್ಟಿವ್ ಆಗಿ ಇಬ್ಬರು ಹ್ಯಾಪಿಯಾಗಿದ್ದೀರಾ ಅಂತಲೇ ಹೇಳ್ಬೋದು. ಓಕೆ, ಸೊ ಇಲ್ಲಿ ಕೆಲವರು ಬ್ರೇಕಪ್ ಸಿಚುವೇಷನಲ್ಲಿ ಯಾರಿದ್ದೀರಾ, ಓಕೆ, ಅವರು ನಿಮ್ಮನ್ನು ಮರಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಪ್ರೀತಿನ ಮರಿಲಿಕ್ಕೆ ಅವರು ತುಂಬಾ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿಮ್ಮಿಂದ ಏನು ಹೇಳ್ಬೋದು, ಅವರಿಂದ ನಿಮಗೆ ಚೀಟ್ ಆಗಿರುವಂಥದ್ದು ಅಥವಾ ನೀವು ಅವರಿಗೆ ಚೀಟ್ ಮಾಡಿರುವಂಥದ್ದು, ಸಮಥಿಂಗ್ ಇಲ್ಲೇನೋ ಚೀಟಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೆ ಹೇಳಬೇಕು ಅಂತಿದ್ರೆ, ಇಲ್ಲಿ ನೀವು ಮ್ಯಾರಿಡ್ ಇದ್ದೀರಾ, ನಿಮ್ಮ ಪರ್ಸನ್ ಕೂಡ ಮ್ಯಾರಿಡ್ ಇದ್ದಾರೆ. ಓಕೆ, ಸೊ ಅಚಾನಕ್ಕಾಗಿ ನೀವಿಬ್ಬರು ಭೇಟಿಯಾಗಿರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನೀವಿಬ್ಬರು ಮೀಟ್ ಆಗಿದ್ದೀರಾ, ಫ್ರೆಂಡ್ಶಿಪ್ ಆಗಿದೆ, ರಿಲೇಷನ್ಶಿಪ್ ಆಗಿದೆ ಇವಾಗ. ಸೊ ಈಗ ಅವ್ರಿಗೇನೋ ಒಂದು ಮುಜುಗರ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ನ ಹೊರಗಡೆ ಗೊತ್ತಾದರೆ ಏನು ಅಂದ್ಕೊಳ್ತಾರೇನೋ ಅಂಥೇಳಿ ನಿಮ್ಮಿಂದ ಸಪ್ರೇಟ್ ಆಗ್ತಾ ಇರುವಂಥದ್ದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಜಿ ಲೆಟರ್ ಚಾನಲೈಸ್ ಆಗ್ತಿರುವಂಥದ್ದು HKMADTV, S letter, E letter. ಓಕೆ, ಇಲ್ಲಿ ಡೈಲಿ ನಿಮ್ಮ ಜೊತೆ ಅವರು ಚಾಟ್ ಮಾಡ್ತಾಯಿದ್ರು. ಒಂದು 2 o'clock ಆಫ್ಟರ್ನೂನ್ ಇರ್ಬೋದು ಅಥವಾ ಮಾರ್ನಿಂಗ್ ಬೆಳಗಿನ ಜಾವ ಆ ಒಂದು ಟೈಮಲ್ಲಿ. ಓಕೆ, ನಿಮಗೆ ಅವರು ಮೆಸೇಜ್ ಮಾಡ್ತಾ ಇರೋವಂಥದ್ದು ಅಥವಾ ನಿಮಗೆ ಆ ಟೈಮಲ್ಲಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋವಂಥದ್ದು ಅಥವಾ ನೀವು ಆ ಟೈಮಲ್ಲಿ ಮೀಟ್ ಆಗ್ತಾ ಇರುವಂಥದ್ದು. ಇಲ್ಲಿ 2 o'clock ಅನ್ನೋವಂಥದ್ದು 2 ನಂಬರ್ ಇಲ್ಲಿ ಚಾನಲೈಸ್ ಆಗ್ತಾ ಇರುವಂಥದ್ದು. ಓಕೆ, ನಿಮ್ಮ ಪರ್ಸನ್ ತುಂಬಾ ಸ್ಪಿರಿಚುವಲಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ದೇವರ ಭಕ್ತರಾಗಿರ್ಬೋದು, ಇಲ್ಲಿ ಶಿವ ಭಕ್ತರು ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ದೇವಿ ಅಥವಾ ಶಿವ. ಓಕೆ, ಗಣೇಶ. ಓಕೆ, ಈ ಒಂದು ದೇವರ ಒಂದು ಭಕ್ತರಾಗಿರಬಹುದು, ಅವರಿಗೆ ಇಷ್ಟ ಹನುಮ. ಓಕೆ, ಇಲ್ಲಿ ಆಂಜನೇಯನ ಭಕ್ತರು ಕೂಡ ಆಗಿರ್ಬೋದು. ಡಾಲರ್ ಅವ್ರನ್ನ ಯೂಸ್ ಮಾಡ್ತಾರೆ, ಅಂದರೆ ಆಂಜನೇಯನ ಡಾಲರ್ ಯೂಸ್ ಮಾಡುವಂಥದ್ದು ಅಥವಾ ಇಲ್ಲಿ ಅವರಿಗೆ ಟ್ಯಾಟೋ, ಶಿವನ ಟ್ಯಾಟೋ ಹಾಕ್ಸ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಅಥವಾ ಟ್ಯಾಟೋ ಹಾಕಿಸ್ಬೇಕು ಅನ್ನೋವಂಥದ್ದು. ಇಲ್ಲಿ ಟ್ಯಾಟೋ ಅನ್ನೋವಂಥದ್ದೇನು ಸಮಥಿಂಗ್ ಚಾನಲೈಸ್ ಆಗ್ತಾ ಇರೋವಂಥದ್ದು. ನೀವಿಬ್ಬರು ಏನಾದರೂ ಮಾತಾಡ್ಕೊಂಡಿರ್ಬೋದು ಟ್ಯಾಟೋ ಬಗ್ಗೆ, ಅಥವಾ ರೀಸೆಂಟಾಗಿ ಏನಾದರೂ ಟ್ಯಾಟೋ ಬಗ್ಗೆ ಮಾತಾಡಿರ್ಬೋದು ನೀವಿಬ್ಬರು. ಓಕೆ, ಇಲ್ಲಿ ತುಂಬ ಜನಕ್ಕೆ ಚೀಟಿಂಗ್ ಆಗಿದೆ. ಆ ಒಂದು ವ್ಯಕ್ತಿಯ ಬಗ್ಗೆ ತುಂಬಾ ದ್ವೇಷನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ, ನಿಮಗೆ ಚೀಟ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ತುಂಬ ದ್ವೇಷನ ಸಾಧಿಸ್ತಾ ಇದ್ದೀರಾ. ಸೊ ಅದರಿಂದ ನಿಮ್ಮ ಲೈಫ್ ಸ್ಪಾಯ್ಲ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಓಕೆ, ಅವರು ನೀವೆಷ್ಟು ದಿನ ದ್ವೇಷ ಮಾಡ್ತಿರ್ತೀರಾ, ಅವ್ರಿಗೆ ನೀವೆಷ್ಟು ಶಾಪ ಹಾಕ್ತಾ ಇರ್ತೀರಾ ಅಥವಾ ಅವ್ರಿಗೆ ನೀವೆಷ್ಟು ಹೇಳ್ತಾ ಇರ್ತೀರಾ ಹೀಗೆ ಮಾಡಿದ್ರು ಅಂತ ಹೇಳಿ, ನಿಮ್ಮ ಲೈಫಲ್ಲಿ ಅಷ್ಟೇ ನೀವು ಏನು ಹೇಳ್ಬೋದು ಪ್ರಾಬ್ಲಮ್ಸ್ನ ನೀವೇ ತಂದು ಹಾಕ್ಕೊಳ್ತಾ ಇರ್ತೀರ.
ಸೊ ಇಲ್ಲಿ ಆದಷ್ಟು ಆದಷ್ಟು ಆ ಒಂದು ಹರ್ಟ್ ಏನಾಗಿತ್ತು ಅಥವಾ ನಿಮಗೆ ಆ ವ್ಯಕ್ತಿ ಏನು ಮೋಸ ಮಾಡಿದ್ರು ಅವರನ್ನು ಫರ್ಗಿವ್ ಮಾಡಿ, ಫರ್ಗಿವ್ ಮಾಡಿಬಿಟ್ಟು ಅವರನ್ನು ಕ್ಷಮಿಸ್ಬಿಡಿ. ನಿಮ್ಮ ಲೈಫಲ್ಲಿ ಅವ್ರು ಬಂದು ನಿಮಗೆ ಚೀಟ್ ಮಾಡಿರ್ಬೋದು. ಸೊ ಅದನ್ನೇ ನೀವು ನೆನ್ಪು ಮಾಡ್ಕೊಳ್ತಾ ನಿಮ್ಮ ಲೈಫಲ್ಲಿರುವಂಥ ಖುಷಿ ಕ್ಷಣಗಳನ್ನೆಲ್ಲ ನೀವು ಮರೀತಾ ಇದ್ದೀರಾ. ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ ನೀವೇನು ಮಾಡಬೇಕು ಈ ಪ್ರೀತಿಯಲ್ಲಿ ಅಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಅಪಾರ್ಚುನಿಟಿ, ಇಲ್ಲಿ ನಿಮ್ಮ ಪರ್ಸನ್ ಏನೋ ಬಿಸ್ನೆಸ್ ರಿಲೇಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅವರಿಗೊಂದು ಒಳ್ಳೆ ಅಪಾರ್ಚುನಿಟಿ ಸಿಗೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಥವಾ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಅಥವಾ ಈ ಒಂದು ಪ್ರೀತಿಯಲ್ಲೇ ನಿಮಗೊಂದು ಅಪಾರ್ಚುನಿಟಿಗಳು ಸಿಗುವಂಥದ್ದು ಕಾಣಿಸ್ತಾ ಇದೆ. ಟ್ಯಾರೋ ಇಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಈ ಒಂದು ಪ್ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಏನು ಇದೆ ಈ ಒಂದು ಪ್ರೀತಿ ಬಗ್ಗೆ ಅಂತೇಳಿ. ಓ ಮೈ ಗಾಡ್. ಮದುವೆ ಆಗಬೇಕು, ನಿಮ್ಮನ್ನು ಮ್ಯಾರೇಜ್ ವಿಷಯವಾಗಿ ನಿಮ್ಮ ಜೊತೆ ಅವರು ಮಾತಾಡಿರೋ ಅಂಥದ್ದು ಕಾಣಿಸ್ತಾ ಇದೆ. ನಿಮ್ಮನ್ನು ಮದುವೆ ಆಗಬೇಕು ಅಂತ ಹೇಳಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ಫೈನಾನ್ಷಿಯಲಿ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ಏನಾದರೂ ಮಾಡಿ ನಾನು ಫೈನಾನ್ಷಿಯಲಿ ಮನಿ ಅಂದರೆ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಜೀವನದಲ್ಲಿ ನಾನು ಖುಷಿಯಾಗಿರಬೇಕು ಅಂತ ಹೇಳಿ. ಫೈನಾನ್ಷಿಯಲಿ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಮದುವೆ ಆಗಬೇಕು ಅಂತ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಕಂಡೀಷನ್ ಹಾಕಿರ್ಬೋದು, ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸಮಥಿಂಗ್ ಇಲ್ಲಿ ಮದುವೆ ಆಗಬೇಕಂತ ಇದ್ದರೆ ನಿನ್ನ ಕಾಲ ಮೇಲೆ ನೀನು ಫಸ್ಟು ನಿಂತ್ಕೋ, ನೆಕ್ಸ್ಟ್ ಬೇಕಿದ್ರೆ ಮದುವೆ ಬಗ್ಗೆ ಥಿಂಕ್ ಮಾಡು ಅನ್ನೋವಂಥದ್ದು ಇಲ್ಲಿ ಹೇಳಿರುವಂಥದ್ದು ಕಾಣಿಸ್ತಾ ಇದೆ. ನಿನ್ನ ಲೈಫ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡು. ಇಲ್ಲಿ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ನಿಮಗೆ ಹರ್ಟ್ ಮಾಡಿದ್ದಾರೆ, ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದೆ, ಅವರಿಗೆ ಇಲ್ಲಿ ಗಿಲ್ಟಿ ಫೀಲ್ ಅವರಿಗೆ ಆಗ್ತಾ ಇದೆ. ನಿಮಗೆ ಹರ್ಟ್ ಮಾಡಬಾರ್ದಾಗಿತ್ತು, ಮೋಸ ಮಾಡಬಾರ್ದಾಗಿತ್ತು, ಚೀಟ್ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಇಲ್ಲಿ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ನಿನ್ನ ಕೆರಿಯರ್ ಬಗ್ಗೆ ಫಸ್ಟು ಫೋಕಸ್ ಮಾಡು, ನೆಕ್ಸ್ಟ್ ಬೇಕಿದ್ರೆ ನಿನ್ನ ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡು ಅಂಥೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿರುವಂಥದ್ದು. ಕೆರಿಯರ್ ಬಗ್ಗೆ ತುಂಬಾ ಅವರು ಥಿಂಕ್ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ನಾನು ಹಣ ಸಂಪಾದನೆ ಮಾಡಬೇಕು, ಲೈಫಲ್ಲೊಂದು ಫೈನಾನ್ಷಿಯಲಿ ನಾನು ಸ್ಟೇಬಲ್ನ ತಗೊಳ್ಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅಪಾರ್ಚುನಿಟಿಗಳು ಬರುವಂಥದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಲೈಫಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿಗಳು ಬರುವಂಥ ಸಾಧ್ಯತೆಗಳು ಇದೆ. ಇಲ್ಲಿ ಕೆಲವೊಬ್ಬರಿಗೆ ಒಂದು ವರ್ಷದಲ್ಲಿ ಒಂದು ಫೈನಾನ್ಷಿಯಲಿ ತುಂಬಾ ಅವರು ಆರ್ಥಿಕವಾಗಿ ಸ್ಟೇಬಲ್ ಆಗುವಂಥದ್ದು ಕಾಣಿಸ್ತಾ ಇದೆ. ದ ಸನ್ ಅಂತೇಳಿ ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತಾರೆ ಅನಿಸುತ್ತೆ ನಿಮ್ಮ ಪರ್ಸನ್. ಏನು ಹೇಳ್ಬೋದು, ಇಲ್ಲಿ ಏನು ಹೇಳ್ಬೋದು, ಸೂರ್ಯನಿಗೆ ಸಂಬಂಧಪಟ್ಟಂಥ ಆ ಥರ ಹೆಸರಿನವ್ರು ಇರ್ಬೋದು. ಬಟ್ ಫೈನಲಿ ಇಲ್ಲಿ ಹೇಳಬೇಕಂತಿದ್ರೆ ನಿಮ್ಮನ್ನು ಅವ್ರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಏಂಜಲ್ ಇಂದ ಏನು ಮೆಸೇಜ್ ಬರ್ತಿದೆ ಚೆಕ್ ಮಾಡೋಣ. ರೊಮ್ಯಾಂಟಿಕ್ ಏಂಜಲಿಂದ ಪ್ಲೀಸ್ ಗೈಡ್ ಮಿ ಏಂಜಲ್. ಈ ಒಂದು ಪ್ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಏನು ಯೋಚಿಸ್ತಾ ಇದ್ದಾರೆ.
ಟ್ರೂ ಲವ್, ನಿಮ್ಮ ಪ್ರೀತಿ ಇಲ್ಲಿ ನಿಜವಾಗಿದೆ. ಇಲ್ಲಿ ನಾನು ಹೇಳಿದೆ ಆಲ್ರೆಡಿ, ನೀವಿಬ್ಬರು ಫ್ರೆಂಡ್ಸ್ ಆಗಿ ನೀವಿದ್ದವರು. ಓಕೆ, ಇಲ್ಲಿ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಅಂದರೆ ಅಚಾನಕ್ಕಾಗಿ ನಿಮಗೆ ಅವ್ರು ಭೇಟಿ ಆಗಿದೆ, ಬಟ್ ಇಲ್ಲಿ ನಿಮ್ಮನ್ನು ಅವರು ಟ್ರೂ ಲವ್ ಮಾಡ್ತಿದ್ದಾರೆ. ಭೇಟಿ ಆದಾಗಲೇ ನಿಮ್ಮ ಮೇಲೊಂದು ಕ್ರಶ್ ಅಂತ ಆಗಿರ್ಬೋದು ಅಥವಾ ಪ್ರೀತಿ ಅಂತ ಹೇಳಿಬಿಟ್ಟು ಆಗಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಶಿಪ್ ಅಂತೇಳಿ ನಿಮ್ಮ ಹತ್ರ ಒಂದು ಕ್ಲೋಸ್ನೆಸ್ಸಿಗೋಸ್ಕರ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿಕೊಂಡು ನಿಮ್ಮ ಹತ್ರ ಅವರು ಮಾತಾಡಿ ನಿಮ್ಮನ್ನೊಂದು ಕ್ಲೋಸ್ ಮಾಡ್ಕೊಳ್ಬೇಕು, ನಿಮಗೆ ಹತ್ತಿರ ಆಗಬೇಕು ಅಂತೇಳಿ ಫ್ರೆಂಡ್ ಅಂತ ಹೇಳ್ಕೊಂಡು. ಬಟ್ ಇಲ್ಲಿ ನಿಮಗೆ ಅಂದರೆ ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಬಟ್ ನಿಮಗೆ ಇವಾಗ ಗೊತ್ತಾಗ್ತಿದೆ ನಿಮಗೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳಿಬಿಟ್ಟು. ಓಕೆ, ಈ ಒಂದು ಪ್ರೀತಿ ಟ್ರೂ ಲವ್ ಆಗಿದೆ ಅಂತಲೇ ಹೇಳ್ಬೋದು. ಲೈಫ್ ಲಾಂಗ್ ಈ ಒಂದು ಪ್ರೀತಿನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಓಕೆ, ವರ್ತ್ ವೇಟಿಂಗ್ ಫಾರ್. ಇಲ್ಲೆಲ್ಲ ಏನು ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ, ಅದು ವರ್ತ್ ಅಂತ ಹೇಳ್ಬೋದು. ಆದಷ್ಟು ಬೇಗ ಆ ವೇಟಿಂಗಿಗೆ ಎಂಡ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಡಿವೈನ್ ಟೈಮಿಂಗ್ ಏನಿದೆ ಆ ಟೈಮಿಂಗ್ಸಲ್ಲಿ ಡೆಫಿನೆಟ್ಲಿ ನೀವಿಬ್ಬರು ಒಂದಾಗ್ತೀರಾ. ಟೈಮ್ ಬರಬೇಕು, ಯಾವುದಕ್ಕೆ ಆದ್ರೂ ಕಾಲ ಕೂಡ ಬರಬೇಕು ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ ಟೈಮ್ ಇಲ್ಲದೇ ಯಾವ ಕೆಲಸನೂ ಏನೂ ಆಗಲ್ಲ. ಅಂದರೆ ಕೇಳಿರ್ಬೋದು ನೀವು ಈ ಒಂದು ಮಾತನ್ನು, ದೇವರ ಒಂದು ಆಶೀರ್ವಾದ ಇಲ್ಲದೇನೆ ಅಥವಾ ದೇವರ ಅಪ್ಪಣೆ ಇಲ್ಲದೇನೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲ್ಗಾಡಲ್ಲ ಅಂಥೇಳಿ ಅಲ್ವಾ. ಸೊ ಹಾಗೆ ಆ ದೇವರು ನಿಮಗೆ ಯಾವಾಗ ಆಶೀರ್ವಾದ ಮಾಡ್ತಾರೆ ಆ ದೇವರಿಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ಯಾವಾಗ ಏನು ಕೊಡಬೇಕು ಅಂತ ಹೇಳಿ, ಅಥವಾ ನೀವು ನಂಬಿರೋಂಥ ಏಂಜಲಿಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ಯಾವಾಗ ಏನು ಕೊಡಬೇಕು, ಯಾವಾಗ ಏನು ಕೊಟ್ಟರೆ ಇವಳು ಖುಷಿಯಾಗಿರ್ತಾರೆ ಅಥವಾ ಇವನು ಖುಷಿಯಾಗಿರ್ತಾನೆ ಅಂತ ಹೇಳ್ಬಿಟ್ಟು ಏಂಜಲ್ಸಿಗೆ ನೀವು ನಂಬಿರೋಂಥ ದೇವರಿಗೆ ಗೊತ್ತಿರುತ್ತೆ. ಓಕೆ, ಆ ಒಂದು ಟೈಮಿಂಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರಿ, ಆ ಟೈಮಿಂಗ್ ಇವಾಗ ಬಂದಿದೆ, ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಏಂಜಲಿಂದ ಇರ್ಬೋದು ಅಥವಾ ನೀವು ನಂಬಿರೋಂಥ ದೇವರಿಂದ ಇರ್ಬೋದು, ನೀವು ಬೇಡ್ಕೊಳ್ತಿದ್ರಿ ಇಷ್ಟು ದಿನ ಈ ಒಂದು ಪ್ರೀತಿ ಸರಿಯಾಗಬೇಕು ಅಂತ ತುಂಬ ವರ್ಷಗಳಿಂದ ನೀವು ಇಲ್ಲಿ ಬೇಡ್ಕೊಳ್ತಾ ಇದ್ದೀರಾ, ಹರಕೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ. ಡೆಫಿನೆಟ್ಲಿ ಅದೆಲ್ಲದಕ್ಕೂ ಒಂದು ಒಳ್ಳೆಯ ಫಲ, ಒಂದು ಗುಡ್ ಟೈಮ್ ಅನ್ನೋದು ನಿಮಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.